ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಐರಿವ ತ್ರಿವಿಲೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನಿಮ್ಮ ಪ್ರೀತಿಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜಸ್ ಇದೆ, ಏಂಜಲ್ಸು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ನೋಡೋಣ. ವಿರಹ ಬೇರೆದಾಗಿದೆ. ನಿಮ್ಮ ಪಾರ್ಟ್ನರು ಸಪ್ರೆಷನಲ್ಲಿ ಇದ್ದಾರಂತೆ, ಮಕ್ಕಳ ಪ್ರಭಾವ. ಆದರೆ ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನೇ ಆದರೂ ಇದನ್ನು ಎದುರಿಸಲೇಬೇಕು ಅಂತ ಹೇಳ್ತಿದ್ದಾರೆ. ಕೆಲವರು ಮದುವೆ ಮತ್ತು ನಿಶ್ಚಿತಾರ್ಥದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಮದುವೆ ಮತ್ತು ಮಧುಚಂದ್ರಮದ ಕಡೆ ಯೋಚನೆ ಮಾಡ್ತಿದ್ದೀರಾ. ಯಾರೋ ಮುತ್ತಿನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ, ಇಲ್ಲ ಅವರು ನಿಮಗೆ ಮುತ್ತು ಕೊಡಬೇಕು ಅಂತ ನೀವು ಅವರ ಮುತ್ತಿಗೆ ಆಕರ್ಷಕರಾಗಿದ್ದೀರಾ. ಡಿವೈನ್ ಟೈಮು ತೆರೆ ಹಿಂದೆಗಡೆ ಯಾರೋ ನಿಮ್ಮ ಹಿಂದೆ ವಾಚ್ ಮಾಡ್ತಿದ್ದಾರೆ, ಆದರೆ ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ನಿಮ್ಮ ಪ್ರೀತಿನ ಅವ್ರಿಗೆ ವ್ಯಕ್ತಪಡಿಸಿ, ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಪ್ರೇಮ ಏನಿದೆ, ಪ್ರೀತಿ ಪ್ರೇಮ, ಅದನ್ನು ಅವ್ರ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಪ್ರೀತಿ ಅವರನ್ನು ಅಯಸ್ಕಾಂತದ ರೀತಿ ಸೆಳೆತ ಮಾಡುತ್ತೆ. ಅವರು ತುಂಬ ಕೋಪದಲ್ಲಿ ಇದ್ದಾರೆ. ಯಾರೋ ಸೋಲ್ಮೆಟ್ ಮತ್ತು ಟ್ವಿನ್ ಫ್ಲೇಮ್ ಎನರ್ಜಿಲಿದ್ದೀರಾ. ಅಂತ್ಯವಿಲ್ಲದ ಪ್ರೀತಿ, ಅತೃಪ್ತ ಪ್ರೇಮ. ನಿಮ್ಮ ಪ್ರೀತಿಗೆ ಅಂತ್ಯನೇ ಇಲ್ಲ. ಆತ್ಮದ ಕನಸು, ಹೃದಯದ ಹಾಡು. ಅವರು ಅವರ ಹೃದಯದಲ್ಲಿ ನಿಮ್ಮನ್ನು ನೆನೆಸ್ಕೊಂಡು ಹಾಡು ಹೇಳ್ತಿದ್ದಾರೆ. ಮುಖವಾಡದ ಪ್ರೀತಿ, ಎಚ್ಚರಿಕೆ. ಕೆಲವರಿಗೆ ಮುಖವಾಡದ ಪ್ರೀತಿ, ಅವರು ಮುಖವಾಡ ಹಾಕ್ಕೊಂಡು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅದರ ಕಡೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಿದ್ದಾರೆ. ಸತ್ಯ ಸಹಜ ಪ್ರೇಮದ ಭಾವನೆಗಳ ಹಾವಳಿ, ನಿಜವಾದ ಪ್ರೀತಿಯ ಭಾವನೆಗಳ ಅವ್ರನ್ನ ಗೊಂದಲಕ್ಕೆ ಒಳಪಡಿಸಿದೆ ಅಂತ ಹೇಳ್ತಿದ್ದಾರೆ. ಪ್ರೇಮಕ್ಕೆ ಶ್ರಮ, ಹಠ, ಪ್ರಯತ್ನ, ಫಲ. ನಿಮ್ಮ ಪ್ರೀತಿಗೆ ನೀವು ಶ್ರಮ ಹಾಕಿ ಹಠ ಮಾಡಿದ್ದೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ. ಓಕೆ, ಪ್ರೀತಿನ ವ್ಯಕ್ತಪಡಿಸಿ. ನಿಮ್ಮ ಪ್ರೀತಿನ ಅವ್ರ ಹತ್ರ ವ್ಯಕ್ತಪಡಿಸಬೇಕು. ಪರಸ್ಪರ ಕಾಮನೆಗಳು. ನಿಮಗೂ ಅವ್ರ ಮೇಲೆ ಒಂದೇ ಭಾವನೆ ಇದೆ, ಅವ್ರಿಗೂ ನಿಮ್ಮ ಮೇಲೆ ಬರೀ ಇದೇ ಭಾವನೆ ಇರೋದ್ರಿಂದ ಆ ರೀತಿ ಆಗ್ತಿರ್ಬೋದು. ಕೆಲವರು ಪ್ರೀತಿನ ತಮಾಷೆಯಾಗಿ ನೋಡ್ತಿದ್ದಾರೆ, ಆ ಪ್ರೀತಿನ ನೆನೆಸ್ಕೊಂಡು ನಗ್ತಿದ್ದಾರೆ. ಕೆಲವರಿಗೆ ಹಿಂದಿನ ಜನ್ಮದ ಸಂಬಂಧ ಕೂಡ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಹೊಸ ಪ್ರೇಮಿಯ ಆಗಮನ ಕೂಡ ಆಗ್ಬೋದು. ಪ್ರೀತಿನ ವ್ಯಕ್ತಪಡಿಸಿ. ನಿಮ್ಮ ಪ್ರೀತಿ ಏನೇ ಇರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಆ ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ತಿರೋದು ನಿಮಗೆ ಬಿಟ್ಟಿದ್ದು. ನೀವು ನಂಬಿಕೆ ಇಟ್ಟಿದ್ದೆ ಆದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ತುಂಟತನದ ಪ್ರೀತಿ ಕೂಡ ಕೆಲವರಲ್ಲಿ ಇದೆ. ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ, ಆನಂತರ ನಿಮ್ಮ ಪ್ರೇಮಿನ ಪ್ರೀತಿಸಿ ಅಂತ. ಸ್ನೇಹಿತರ ಸಹಾಯನ ತಗೊಳ್ಳಿ. ಕೆಲವರಿಗೆ ಪ್ರೀತಿನಲ್ಲಿ ಸ್ನೇಹಿತರ ಸಹಾಯನ ತಗೊಂಡಿದ್ದೆ ಆದರೆ ನಿಮ್ಮ ಪ್ರೀತಿ ಮದುವೆಗೆ ಮಟ್ಟಕ್ಕೆ ತಲುಪುತ್ತೆ. ನಿಮ್ಮ ಪ್ರೀತಿ ಮದುವೆಯಲ್ಲಿ ಕೊನೆಯಾಗುತ್ತೆ ಅಂತ. ಕೆಲವರಿಗೆ ಅಹಂಕಾರ, ದುರಭ್ಯಾಸಗಳು ಇದೆ, ಅದನ್ನು ತಡಿಬೇಕು, ಅದನ್ನು ನಿಲ್ಲಿಸಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಏಂಜಲ್ಸು ನಿಮ್ಮ ಪ್ರೀತಿಗೆ ಈ ಮೆಸೇಜಸ್ನ ಕೊಟ್ಟಿದ್ದಾರೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.